ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 133ರಲ್ಲಿ ಇರುವಂಥ ವಿಷಯ ಕಾಗದ ಮಡಚುವ ಮೂಲಕ ಸಮಾಂತರ ರೇಖೆಗಳನ್ನು ರಚಿಸುವುದು. ಇದರ ಬಗ್ಗೆ ಕಲಿಯೋಣ. ಇಲ್ಲಿ ನಮಗೆ ಒಂದು ಕಾಗದವನ್ನು ಮಡಿಚಿ ನಾವು ಯಾವ ರೀತಿಯಲ್ಲಿ ಸಮಾಂತರ ರೇಖೆಯನ್ನು ರಚಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಇರುವಂಥ ಒಂದು ಕಾಗದವನ್ನು ನೀವು ತೆಗೆದುಕೊಳ್ಬೇಕು. ಸೊ ಮೊದಲಿಗೆ ಅದನ್ನು ಸಮಭಾಗವಾಗಿ ಈ ರೀತಿಯಲ್ಲಿ ಮಡಿಚಬೇಕು. ಸೊ ಇಲ್ಲಿ ನಾನು ಒಂದು ಕಾಗದವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಮಭಾಗವಾಗಿ ಅಂದರೆ ಈ ರೀತಿಯಲ್ಲಿ ಮಡಿಚಬೇಕು. ಸೊ ಸಮಭಾಗವಾಗಿ ಮಡಿಚಿದಾಗ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಒಂದು ಗೆರೆ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಗೆರೆ ಕಾಣ್ತಾ ಇದ್ದಿರ್ಬೋದು. ಸೊ ಅದೇ ಗೆರೆಯನ್ನು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿಯಲ್ಲಿ ಈಗ ಗೆರೆ ಉಂಟಾಗಿದೆ ಈ ಕಾಗದದ ಮೇಲೆ. ಸೊ ಅದನ್ನು ನಾವು ಏನಂತ ಹೆಸರಿಸಬೇಕು? ಎಲ್ ಅಂತ ಹೆಸರಿಸಬೇಕು. ನಂತರ ಆ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಬೇಕು. ಇಲ್ಲಿ ನಾನೀಗ ಯಾವುದಾದ್ರೂ ಒಂದು ಬಿಂದುವನ್ನು ಗುರುತಿಸ್ತೇನೆ. ಸೊ ಈ ಬಿಂದುವನ್ನು ನಾವು ಎ ಅಂತ ಹೆಸರಿಸುವ. ಆಮೇಲೆ ನಾವೇನು ಮಾಡಬೇಕು? ಇಲ್ಲಿ ಈಗ ಕಾಗದವನ್ನು ನಂತರ ಪುನಃ ಫೋಲ್ಡ್ ಮಾಡಬೇಕು. ಇಲ್ಲಿ ಎಳೆದಿರುವಂಥ ಈ ಬಿಂದು ನಾವು ಏನು ತೆಗೆದುಕೊಂಡಿದ್ದೇವೆ ಆ ಜಾಗದಲ್ಲಿ ಇಷ್ಟು ಕಾಗದವನ್ನು ಫೋಲ್ಡ್ ಮಾಡಬೇಕು. ಸೊ ಇಲ್ಲಿ ನಾನು ತೆಗೆದುಕೊಂಡಿರುವಂಥ ಬಿಂದು ಯಾವುದು? ಎ ಆಗಿದೆ. ಆ ಎ ಬಿಂದುವಿನ ಜಾಗದಲ್ಲಿ ಫೋಲ್ಡ್ ಮಾಡಬೇಕು. ಸೊ ಫೋಲ್ಡ್ ಮಾಡಿದಾಗ ನಮಗೆ ಯಾವ ರೀತಿಯ ಆಕೃತಿ ಸಿಗ್ತದೆ ಅಂತ ನೋಡುವ. ಸೊ ಇಲ್ಲಿ ಈಗ ಫೋಲ್ಡ್ ಮಾಡ್ತಾ ಇದ್ದೇನೆ. ಸೊ ಫೋಲ್ಡ್ ಮಾಡಿದಾಗ ನೀವಿಲ್ಲಿ ಕಾಣ್ಬೋದು, ಮತ್ತೊಂದು ಗೆರೆ ಇಲ್ಲಿ ಸಿಗ್ತಾ ಇದೆ, ಈ ರೀತಿಯ ಗೆರೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಉಂಟಾಗ್ತಾ ಇದೆ ಒಂದು ಕೋನ. ಸೊ ಈ ಕೋನ ಏನಾಗಿರ್ತದೆ? ಈ ಕೋನವು 90 ಡಿಗ್ರಿ ಆಗಿರ್ತದೆ. ಇದು ಒಂದು ಲಂಬ ಕೋನವಾಗಿರ್ತದೆ. ಸೊ ಅದನ್ನು ಇಲ್ಲಿ 3ನೇ ಚಿತ್ರದಲ್ಲಿ ತೋರಿಸಿದ್ದಾರೆ, ನೀವಿಲ್ಲಿ ಕಾಣ್ಬೋದು. ಸೊ ಕಾಗದವನ್ನು ನಾವು ಮೊದಲಿಗೆ ಸಮಭಾಗವಾಗಿ ಫೋಲ್ಡ್ ಮಾಡ್ತೇವೆ. ಆಮೇಲೆ ಪುನಃ ನಾವಿಲ್ಲಿ ಎ ಬಿಂದುವನ್ನು ಗುರುತಿಸಿ ಅದರ ಜಾಗದಲ್ಲಿ ನಾವು ಅದನ್ನು ಮಡಚಬೇಕು. ಸೊ ಆ ರೀತಿ ಮಡಚಿದಾಗ ಇಲ್ಲಿ ನಮಗೆ ಒಂದು ಕೋನ ಉಂಟಾಗ್ತಾ ಇದೆ, ಅದು 90 ಡಿಗ್ರಿ ಆಗಿದೆ. ನಂತರ ನಾವೇನು ಮಾಡಬೇಕು? ಆ ಎ ಬಿಂದು ಇರುವಂಥ ಜಾಗದಲ್ಲಿ ಪುನಃ ಕಾಗದವನ್ನು ಇಷ್ಟು ಮಡಚಬೇಕು, ಕೇವಲ ಇಷ್ಟು ಮಡಚಬೇಕು. ಸೊ ಇಲ್ಲಿ ಈಗ ಎ ಬಿಂದು ಇರುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಬರುವ ರೀತಿಯಲ್ಲಿ ನಾನು ಪುನಃ ಕಾಗದವನ್ನು ಕೇವಲ ಇಷ್ಟು ಮಡಚ್ತಾ ಇದ್ದೇನೆ. ಸೊ ಇಷ್ಟು ಮಡಚಿದಾಗ ನೀವಿಲ್ಲಿ ಇನ್ನೊಂದು ರೇಖೆಯನ್ನು ಕಾಣ್ಬೋದು. ಇಲ್ಲಿ ಎ ಬಿಂದುವನ್ನು ಹಾದು ಹೋಗುವ ರೀತಿಯಲ್ಲಿ ಇನ್ನೊಂದು ರೇಖೆ ಉಂಟಾಗಿದೆ. ಸೊ ಅದನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಏನಂತ ತೆಗೆದುಕೊಳ್ಬೋದು? ಈ ರೇಖೆಯನ್ನು ಎಮ್ ಅಂತ ತೆಗೆದುಕೊಳ್ಳುವ. ಸೊ ಇಲ್ಲಿ ಕೂಡ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಈ ಕೋನ ಎಷ್ಟಾಗಿದೆ? ಇದು ಕೂಡ 90 ಡಿಗ್ರಿ ಆಗಿದೆ. ಯಾಕೆಂದರೆ ನಾವು ಇಲ್ಲಿ ಫೋಲ್ಡ್ ಮಾಡಿದಾಗ ಏನು ನಮಗೆ ಲೈನ್ ಸಿಕ್ಕಿದೆ, ಏನು ರೇಖೆ ಸಿಕ್ಕಿದೆ, ಟಿ ಎನ್ನುವಂಥ ರೇಖೆ. ಇದು ಒಂದು ಲಂಬವಾಗಿ ಎಳೆದಿರುವಂಥ ರೇಖೆ ಆಗಿದೆ. ಹಾಗಾಗಿ ಈ ಕೋನ ಕೂಡ 90 ಡಿಗ್ರಿ ಆಗಿದೆ, ಇದು ಕೂಡ 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ನೀವು ಕಾಣ್ಬೋದು, ಎರಡು ರೇಖೆಗಳಿವೆ. ಒಂದು ರೇಖೆ ಎಲ್ ಆಗಿದೆ, ಇನ್ನೊಂದು ರೇಖೆ ಎಮ್ ಆಗಿದೆ. ಆ ರೇಖೆಯನ್ನು ಒಂದು ಛೇದಕ ಛೇದಿಸ್ತಾ ಇದೆ, ಟಿ ಎನ್ನುವಂಥ ಛೇದಕ ಛೇದಿಸ್ತಾ ಇದೆ. ಆಗ ನಮಗೆ ಅಲ್ಲಿ ಅನುರೂಪ ಕೋನಗಳು ಸಿಗ್ತವೆ, ಅಥವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಸಿಗ್ತದೆ. ಆ ಅನುರೂಪ ಕೋನಗಳು ಒಂದು ವೇಳೆ ಸಮವಾಗಿದ್ದರೆ ನಾವು ಏನು ಹೇಳ್ಬೋದು? ಇಲ್ಲಿ ಇರುವಂಥ ಎರಡು ರೇಖೆಗಳು ಎಮ್ ಮತ್ತು ಎಲ್ ರೇಖೆಗಳು ಸಮಾಂತರವಾಗಿದೆ ಅಂತ ಹೇಳ್ಬೋದು. ಹಾಗೆ ನೀವು ಈ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ನಮಗೆ ಎಲ್ ಎನ್ನುವಂಥ ರೇಖೆ ಇದೆ. ನಾವು ಮೊದಲ ಸಲ ಫೋಲ್ಡ್ ಮಾಡಿದಾಗ ನಮಗೆ ಎಲ್ ಎನ್ನುವಂಥ ರೇಖೆ ಸಿಗ್ತಾ ಇದೆ. ಆಮೇಲೆ ಪುನಃ ಎ ಬಿಂದುವನ್ನು ಗುರುತಿಸಿ ನಾವಿಲ್ಲಿ ಒಂದು ಲಂಬ ರೇಖೆಯನ್ನು ಎಳೆದಿದ್ದೇವೆ ಈ ರೀತಿಯಲ್ಲಿ. ಆಗ ಅದು 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ಮತ್ತೆ ಪುನಃ ಎ ಬಿಂದುವಿನಲ್ಲಿ ಅರ್ಧ ಫೋಲ್ಡ್ ಮಾಡಿದಾಗ ಈ ರೀತಿಯಲ್ಲಿ ಇನ್ನೊಂದು ರೇಖೆ ಇಲ್ಲಿ ಸಿಗ್ತಾ ಇದೆ. ಆ ರೇಖೆಯನ್ನು ನಾವು ಎಮ್ ಅಂತ ತೆಗೆದುಕೊಂಡಿದ್ದೇವೆ. ಈ ರೇಖೆ ಕೂಡ ಇಲ್ಲಿ ಒಂದು 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಸೊ ಇಲ್ಲಿ ಈಗ ಎರಡು ರೇಖೆಗಳಿವೆ, ಹಾಗೆ ಒಂದು ಛೇದಕ ಇದೆ. ಸೊ ಇಲ್ಲಿ ಉಂಟಾಗುವಂಥ ಅನುರೂಪ ಕೋನಗಳು, ಇದು 90 ಡಿಗ್ರಿ ಆಗಿದೆ, ಇದು ಕೂಡ 90 ಡಿಗ್ರಿ ಆಗಿದೆ. ಇವುಗಳು ಯಾವ ರೀತಿಯ ಕೋನಗಳು? ಅನುರೂಪ ಕೋನಗಳಾಗಿವೆ. ಸೊ ಅನುರೂಪ ಕೋನಗಳು ಇಲ್ಲಿ ಸಮವಾಗಿದೆ ಅಂತ ಹೇಳಿದರೆ ಏನರ್ಥ? ನಾವಿಲ್ಲಿ ಹೇಳ್ಬೋದು, ಇಲ್ಲಿ ನಾವು ಎಳೆದಿರುವಂಥ ಎಲ್ ರೇಖೆ ಹಾಗೆ ಎಮ್ ರೇಖೆ, ಈ ಎರಡು ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ನಿಮ್ಮದೇ ಒಂದು ಕಾಗದವನ್ನು ತೆಗೆದುಕೊಂಡು ಮಡಿಚಿ ಈ ಚಟುವಟಿಕೆಯನ್ನು ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ, ಎಲ್ ಮತ್ತು ಎಮ್ ರೇಖೆಗಳು ಏಕೆ ಪರಸ್ಪರ ಸಮಾಂತರವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಎಳೆದಿರುವಂಥ ಈ ರೇಖೆ ಹಾಗೆ ಇಲ್ಲಿ ನಮಗೆ ಸಿಕ್ಕಿರುವಂಥ ಈ ರೇಖೆ, ಇದು ಯಾಕೆ ಸಮಾಂತರವಾಗಿರಲಿಕ್ಕೆ ಕಾರಣ ಏನು? ಕಾರಣ ಏನಂದರೆ ಈಗ
ಈಗಾಗಲೇ ನಾನು ವಿವರಿಸಿದ್ದೆ. ಈಗ 2 ರೇಖೆಗಳಿದ್ದರೆ ಆ ರೇಖೆಯನ್ನು ಒಂದು ಛೇದಕ ಛೇದಿಸ್ತಾ ಇದ್ದರೆ ಅಲ್ಲಿ ಉಂಟಾಗಿರುವಂಥ ಅನುರೂಪ ಕೋನಗಳು ಅಂದರೆ ಈ ಕೋನ ಮತ್ತು ಈ ಕೋನ, ಈ 2 ಕೋನಗಳು ಸಮವಾಗಿದ್ದರೆ ನಾವೇನು ಹೇಳ್ತೇವೆ, ನಾವು ತೆಗೆದುಕೊಂಡಿರುವಂಥ ಈ 2 ರೇಖೆಗಳು ಸಮಾಂತರವಾಗಿದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮಗೆ ಚಿತ್ರದಲ್ಲಿ 90 ಡಿಗ್ರಿ 90 ಡಿಗ್ರಿ ಅಂತ ಬಂದಿದೆ. ಅಂದರೆ ಅನುರೂಪ ಕೋನಗಳು ಸಮವಾಗಿದೆ. ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ನಾವಿಲ್ಲಿ ಹೇಳ್ಬೋದು ಇಲ್ಲಿರುವಂಥ ರೇಖೆ ಎಂ ಮತ್ತು ಎಲ್ ಏನಾಗಿದೆ, ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಉತ್ತರವನ್ನು ನೀವು ಈ ರೀತಿಯಲ್ಲಿ ಬರಿಬೋದು. ಇದು ನಮಗೆ ಗೊತ್ತಿರುವಂಥ ಹೇಳಿಕೆ. ಒಂದು ಜೋಡಿ ರೇಖೆಗಳ ಮೇಲೆ ಛೇದಕ ರೇಖೆಯಿಂದ ಉಂಟಾದ ಅನುರೂಪ ಕೋನಗಳು ಸಮವಾಗಿದ್ದರೆ ಆ ರೇಖೆಗಳನ್ನು ನಾವು ಏನು ಹೇಳ್ತೇವೆ, ಪರಸ್ಪರ ಸಮಾಂತರವಾಗಿದೆ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಎಲ್ ಮತ್ತು ಎಂ ರೇಖೆಗಳು 90 ಡಿಗ್ರಿ ಇರುವಂಥ ಅನುರೂಪ ಕೋನಗಳನ್ನು ಉಂಟು ಮಾಡ್ತಾ ಇದೆ. ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ನಾವೇನು ಹೇಳ್ಬೋದು, ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿದೆ ಅಂತ ಇಲ್ಲಿ ಹೇಳ್ಬೋದು.